ಭಾರತ ಒಂದು ಊರಿನ ಸಲುವಾಗಿ 12 ಊರುಗಳನ್ನ ಪಾಕಿಸ್ತಾನಕ್ಕೆ ನೀಡಿತು. ಈ ಊರಿನ ಹೆಸರಿದೆ ಹುಸೈನಿವಾಲಾ. ಈ ಊರು ಸಾಮಾನ್ಯ ಊರು ಆಗಿರಲಿಲ್ಲ. ಇದು ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅವರಿಗೆ ಬ್ರಿಟಿಷರು ಲಾಹೋರ್ ಜೈಲಿನಿಂದ ನೇಣಿಗೆ ಏರಿಸಿದ ಬಳಿಕ ಗುಪ್ತವಾಗಿ ಅಂತಿಮ ಸಂಸ್ಕಾರ ಮಾಡಿದ್ರು. 1947ರ ವಿಭಜನೆಯಲ್ಲಿ ಒಂದು ತಪ್ಪು ನಡೆದು ಹೋಗಿತ್ತು. ಇದರಿಂದ ಪೂರ್ತಿ ಊರು ಪಾಕಿಸ್ತಾನಕ್ಕೆ ಸೇರಿತು. ಭಾರತಕ್ಕೆ ಇದು ಕೇವಲ ಒಂದು ಊರು ಆಗಿರಲಿಲ್ಲ, ಇದು ಸ್ವಾತಂತ್ರ್ಯ ವೀರರ ನೆನಪಾಗಿತ್ತು. ಅದಕ್ಕೆ 1961ರಿಂದ 62ರ ಮಧ್ಯೆ ಪ್ರಧಾನಿ ನೆಹರು ಅವರ ನೇತೃತ್ವದಲ್ಲಿ ಭಾರತ ಪಾಕಿಸ್ತಾನ ಮಧ್ಯೆ ಒಂದು ಒಪ್ಪಂದ ಆಗಿತ್ತು. ಈ ಒಪ್ಪಂದದಲ್ಲಿ ಭಾರತ ತನ್ನ 12 ಊರುಗಳು ಪಾಕಿಸ್ತಾನಕ್ಕೆ ನೀಡಿತು. ಬದಲಾಗಿ ಹುಸೈನಿವಾಲಾ ವಾಪಸ್ ಪಡೆಯಲು ಹುಸೈನಿವಾಲಾ ಸಿಕ್ಕ ನಂತರ ಭಾರತ ಇಲ್ಲಿ ಹುಸೈನಿವಾಲಾ ಮರ್ಟರ್ಸ್ ಮೆಮೋರಿಯಲ್ ನಿರ್ಮಾಣ ಮಾಡಿತು. ಇಲ್ಲಿ ಇವತ್ತಿಗೂ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅವರ ನೆನಪು ಅಮರವಾಗಿದೆ. ಆದರೆ ಕತೆ ಇಲ್ಲಿಗೆ ಮುಕ್ತಾಯ ಆಗೋದಿಲ್ಲ. ಏಕೆಂದ್ರೆ 1971ರ ಭಾರತ ಪಾಕಿಸ್ತಾನ್ ಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನ್ ಹುಸೈನಿವಾಲಾ ಸೆಕ್ಟರ್ ನಿಂದ ಯುದ್ಧ ಮಾಡುವ ಪ್ರಯತ್ನ ಮಾಡಿತು. ಮತ್ತೆ ಭಾರತೀಯ ಸೈನಿಕರು ಪಾಕಿಸ್ತಾನಿ ಸೈನಿಕರನ್ನ ತಡೆಯಲು ಭಾರತ ಸ್ವತಃ ಹುಸೈನಿವಾಲಾ ಬ್ರಿಡ್ಜ್ ಅನ್ನ ಸ್ಫೋಟಿಸಿತು. ಏಕೆಂದ್ರೆ ಪಾಕಿಸ್ತಾನಿ ಸೈನ್ಯ ಭಾರತದ ಒಳಗೆ ಬಾರದೇ ಇರಲು. ಭಾರತ ದಾಳಿಯಂತೂ ನಿಲ್ಲಿಸಿತು. ಆದರೆ ಭಾರತ ವಾಪಸ್ ಬರುವಾಗ ಪಾಕಿಸ್ತಾನಿ ಸೇನೆ ಮೆಮೋರಿಯಲ್ನ ಕೆಲವು ಮೂರ್ತಿಗಳನ್ನ ತಗೊಂಡು ಹೋಗಿತ್ತು. ಅನೇಕ ವರ್ಷಗಳ ನಂತರ ಭಾರತ ಮತ್ತೆ ಈ ಸೇತುವೆಯನ್ನ ನಿರ್ಮಾಣ ಮಾಡಿತು. ಏಕೆಂದ್ರೆ ಇದು ಸ್ವಾತಂತ್ರ್ಯ ವೀರರ ಶೌರ್ಯ, ಬಲಿದಾನ ಮತ್ತೆ ಇತಿಹಾಸದ ಸಾಕ್ಷಿಯಾಗಿದೆ. ಇದು ಕೇವಲ ಒಂದು ಊರಿನ ಕಥೆಯಲ್ಲ, ಇದು ಸ್ವಾತಂತ್ರ್ಯ ವೀರರ ನೆನಪಿಗಾಗಿ ತಗೊಂಡಿರುವ ನಿರ್ಧಾರವಾಗಿದೆ. ಇಂಥದ್ದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.